ಪ್ರೀತಿಯ ವೀಕ್ಷಕರಿಗೆ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ನೋಡಿ, ಕವನ ಅಂತ ಹೇಳ್ಬಿಟ್ಟು ಎಲ್ಲಂತ ತಡಸೂರು ತಿಪ್ಟೂರಲ್ಲಿ ವಾಸ ಮಾಡ್ತಿರೋದಾಗಿಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಯಜಮಾನರು ಬಂದ್ಬಿಟ್ಟು 24 ಗಂಟೆ ಮನೆಯಲ್ಲೇ ಇರ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ತೂತಿಗೆ ಬಿಡುವು ಇಲ್ಲದೆ ತೆಂಗಿ ಕಪ್ಪು ಮಾಡಿದ್ದಾರೆ ಅಂತ ಇಲ್ಲಿ ಯಜಮಾನರ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಸ್ನೇಹಿತರೆ, ಅವರು ಜಾಸ್ತಿ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಏನಾದರೂ ಇದ್ದರೆ ಮಾತ್ರ ಕೆಲ್ಸಕ್ಕೆ ಹೋಗ್ತಾರಂತೆ. ಅಂದರೆ ಗಾರೆ ಕೆಲಸ, ಕೂಲಿ ಕೆಲಸ ಮತ್ತು ಪೇಂಟ್ ಕೆಲಸ, ಈ ಥರ ಕೆಲಸಗಳು ಮಾಡಿಕೊಂಡು ಇರ್ತಕ್ಕಂಥದ್ದಾಗಿಲ್ಲಿ ತಿಳಿಸಿದ್ದಾರೆ. ಇನ್ನು ನಿರ್ಧಾರದ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ, ಬೇರೆ ಮನೆ ಮಾಡಬೇಕು ಅಂತ ಅಂದುಕೊಂಡಿದ್ದೀನಿ ಬಾಡಿಗೆಗೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಅಂದರೆ ಇವರೊಬ್ಬರು ಮಾತ್ರ, ಇವರು ಗಂಡ ಇಲ್ಲ, ಹಾಗಾಗಿ ಇವರೊಬ್ಬರು ಮಾತ್ರ ಸಪ್ರೇಟಾಗಿ ಬೇರೆ ಮನೆ ಮಾಡಿಕೊಂಡು ಇರಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ. ಬಾಡಿಗೆ ಮನೆ ಮಾಡಲು ಕಾರಣ ಏನಪ್ಪ ಅಂದರೆ, ಮೊದಲನೇದಾಗಿ ಯಜಮಾನರಿಗೆ ಮನೆಗೆ ಯಾರು ಬಂದರೂ ಕಷ್ಟನೇ, ಇಷ್ಟನೇ ಆಗಲ್ಲ. ಸಂಬಂಧಿಕರು, ಚಿಕ್ಕಪ್ಪನ ಮಕ್ಕಳು ಯಾರೂ ಕೂಡ ಅವ್ರಿಗೆ ಇಷ್ಟ ಆಗಲ್ಲ ಬರೋದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಒಬ್ಬರೇ ಮಾತ್ರ ಇರಬೇಕು ಅನ್ನೋ ಒಂದು ಸ್ವಾರ್ಥ ಬುದ್ಧಿ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಕಾರಣ ಎಲ್ಲಿ ದಿಂಗಿ ಹೋಗ್ಬಿಡ್ತಾರೋ ಬಂದವರು ಅಂತ ಹೇಳ್ಬಿಟ್ಟು ಅವರು ಅನುಮಾನ ಪಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಆ ರೀತಿ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಥರ್ಡ್ ಒನ್ ಬಂದ್ಬಿಟ್ಟು, ಒಂದು ದಿನ ಎಲ್ಲ ಬಿಚ್ಚಿ ಸೆಕೆ ಅಂತ ಹಾಗೆ ಮಲಗಿದ್ದೆ, ಅವತ್ತು ಬಂದ್ಬಿಟ್ಟು ಒಗಿದು ಉಪ್ಪು ಹಾಕಿದ್ರು, ಏನೇನು ಆಚಿಕೆ ಅಲ್ವಾ ಅಂಥೇಳಿ, ಈ ರೀತಿಯಾಗಿ ಮಲಗೋದು ತಪ್ಪಲ್ವಾ ಅಂಥೇಳಿ ಬಂದ್ಬಿಟ್ಟು ಉಗಿದು ಉಪ್ಪಿನಕಾಯಿ ಹಾಕಿದ್ರು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಓಕೆ, ಇನ್ನು ನೆಕ್ಸ್ಟು ಬಾಡಿಗೆ ಮನೆ ಯಾವ ರೀತಿ ಆಗಿ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ, ಅದನ್ನು ಕೂಡ ನೋಡ್ಬೋದು. ಒಂದು ಬಾತ್ರೂಮ್ ಇರುವ ರೂಮು ಬಾಡಿಗೆ ಮನೆ ಮಾಡ್ತೀನಿ ಆಯಿತಾ. ಚಿಕ್ಕದು ಅಂದರೆ 30-40ರಲ್ಲಿ ಇರ್ತಕ್ಕಂಥದ್ದು ಮನೆ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಇಷ್ಟ ಬಂದರೆ ಬಂದು ದೆಂಗಾಡ್ಕೊಂಡು ಸುಖವಾಗಿರ್ಬೋದು, ಇಲ್ಲ ಅಂತಂದರೆ ಹಮ್ಮಿಕೊಂಡು ಇದ್ದ ಜಾಗದಲ್ಲಿ ಇರ್ಬೋದು, ಸರಿನಾ ಅಂತ ಹೇಳಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್, ರಸಗುಲ್ಲ ಸೀಪಕ್ಕೆ ಅಂತ ಅವಕಾಶ ಕೊಡ್ತೀನಿ, ಬಂದು ಎಷ್ಟು ದಿನ ಬೇಕಾದರೂ ಇರಿ, ಯಾರು ಏನು ಅನ್ನಲ್ಲ. ಹಾಗೆ ಬಾಡಿಗೆ ಮನೆಯೂ ಬಾಡಿಗೆ ಕಟ್ಟಬೇಕು ಅನ್ನೋ ಹಾಗೆ ಏನಿಲ್ಲ, ಅದೆಲ್ಲ ಅವಶ್ಯಕತೆ ಏನಿಲ್ಲ, ಅದನ್ನು ಏನು ಬೇಕಾಗಿಲ್ಲ ಅಂತಕ್ಕಂಥದ್ದು ಇಲ್ಲಿ ಬಾಡಿಗೆ ಮನೆ ಬಗ್ಗೆ ಈ ರೀತಿಯಾಗಿ ಹೇಳಿರ್ತಕ್ಕಂಥದ್ದು. ಇನ್ನು ಫಾರ್ ಡೋರ್ಸ್ ಆ್ಯಂಡ್ ವಿಂಡೋಸ್ ಇನ್ ಹೋಮ್, ಒಂದು ಹೋಮ್ಗೆ ಬೆಸ್ಟ್ ಡೋರ್ಸ್ ಆ್ಯಂಡ್ ವಿಂಡೋಸ್ ಬಗ್ಗೆ ಹೇಳಿರ್ತಕ್ಕಂಥದ್ದು. ಟೀಕ್ ವುಡ್ಡು ಸ್ನೇಹಿತರೆ ಫಸ್ಟ್ ಒನ್, ಬೆಸ್ಟ್ ಫಾರ್ ಮೇನ್ ಡೋರ್ಸು, ಡ್ಯೂರೇಬಲ್, ಟರ್ಮೈಟ್ ರೆಸಿಸ್ಟೆಂಟ್ ಆ್ಯಂಡ್ ಪ್ರೀಮಿಯಂ ಲುಕಿಂಗ್. ಶೀಶಮ್ ಅಂತ ಹೇಳ್ಬಿಟ್ಟು ಅದೊಂದು, ಸ್ಟ್ರಾಂಗ್, ಡ್ಯೂರೇಬಲ್ ಆ್ಯಂಡ್ ಲುಕ್ಸ್ ಗ್ರೇಟ್ ಫಾರ್ ವಿಂಡೋಸ್ ಆ್ಯಂಡ್ ಡೋರ್ಸ್. ಸಲ್ ವುಡ್ ಅಂತ ಹೇಳ್ಬಿಟ್ಟು ಬಡ್ಜೆಟ್ ಫ್ರೆಂಡ್ಲಿ, ಅದು ಡ್ಯೂರೇಬಲ್ ಮತ್ತು ರೆಸಿಸ್ಟೆಂಟ್ ಟು ಡಿಕೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದರಲ್ಲಿ ಸ್ನೇಹಿತರೆ ಬೆಸ್ಟ್ ಅಪ್ ಅಂತಂದರೆ ತುಂಬ ಉತ್ತಮವಾದ ಅಂತಂದರೆ ಟೀಕ್ ವುಡ್ಡು, ಯಾಕೆಂದರೆ ತುಂಬ ಹೆಚ್ಚು ಮನೆಗಳಿಗೆ ಹಾಕ್ಸೋದೆ ಟೀಕ್ ವುಡ್ಡು, ಯಾಕೆಂದರೆ ತುಂಬ ಚೆನ್ನಾಗಿ ಔಟ್ಲುಕ್ ಆಗಿ ಕಾಣುತ್ತೆ ಮತ್ತು ಕ್ವಾಲಿಟಿನೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಲ್ಲರೂ ಕೂಡ ಟೀಕ್ ವುಡ್ನೇ ಜಾಸ್ತಿ ಹಾಕ್ಸೋ ಅಂಥ ಒಂದು ಕೆಲಸವನ್ನು ಮಾಡ್ತಾರೆ. ಓಕೆನಾ, ಇದಿಷ್ಟು ಫಾರ್ ಡೋರ್ಸ್ ಮತ್ತು ವಿಂಡೋಸ್ದ ಮಾಹಿತಿಯಾಗಿರುತ್ತೆ. ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ. ಬಾಯ್.